ಮಾತು ನಿಲ್ಲಿಸಿ ಅಂತ ಹೇಳಿಕ್ಕಾಗತ್ತಾ? ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿ ಸರ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅವರ ಗುರುಗಳು ಯಾರ ಪ್ರಾಣೇಶ್ ಇದ್ದಾರಲ್ಲ, ಪ್ರಾಣೇಶ್ ಯಾವಾಗಲೂ ಕೂಡ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತಾರೆ. ನನಗೊಬ್ರು ಗುರುಗಳಿದ್ರು ಬೀಚಿ ಅಂತ ಹೇಳಿ, ಆ ಬೀಚಿಯವರ ಸಾಹಿತ್ಯಗಳನ್ನ ಓದ್ಕೊಂಡು ನಾನು ಅನೇಕ ದೇಶಗಳಿಗೆ ಹೋಗಿ ಕಾರ್ಯಕ್ರಮವನ್ನು ಕೊಟ್ಟು ಬಂದಿದ್ದೇನೆ ಅಂತ ಹೇಳಿ ಅವ್ರು ಯಾವಾಗಲೂ ಕೂಡ ತಮ್ಮ ಗುರುಗಳನ್ನ ನೆನ್ಕೋತಾ ಇರ್ತಾರೆ. ಆ ಬೀಚಿಯವರು ಒಂದು ಸಾರಿ ಹುಬ್ಳಿಗೆ ಹೋದ್ರು. 72 ವರ್ಷ ವಯಸ್ಸಾಗಿತ್ತು. ಆ 72 ವರ್ಷ ವಯಸ್ಸಾಗಿದ್ದಂತಹ ಬೀಚಿಯವರನ್ನ ಒತ್ತಾಯ ಪೂರ್ವಕವಾಗಿ ದೂರದ ಊರಿಗೆ ಕರ್ಕೊಂಡು ಹುಬ್ಳಿ ಮೊದಲೇ ಡ್ರೈ ಏರಿಯಾ, ಬಿಸಿಲಿನ ತಾಪಮಾನ ಇದ್ದಂತಹ ಊರು. ಆ ಊರಿಗೆ ಹೋದು 72 ವರ್ಷ ವಯಸ್ಸಾಗಿದೆ. ಈಗಲೇ ಬಾಟಲ್ ನೀಡುವ ವ್ಯವಸ್ಥೆ ಇರಲಿಲ್ಲ. ಏನು ಗ್ಲಾಸಲ್ಲಿ ನೀರು ಇಡ್ತಾ ಇದ್ರು, ಅದರ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ತಾ ಇದ್ರು. ಸರಿ, ಬೀಚಿಯವರು ಹೋದ್ರು ಭಾಷಣ ಮಾಡ್ಲಿಕ್ಕೆ ಅಂತ ನಿಂತಾಗ ಹಳ್ಳಿ ಜನ ಎಲ್ಲ ಬಂದು ಸೇರ್ಕೊಂಡಿದ್ದಾರೆ. ಭಾಷಣ ಮಾಡ್ತಾ ಮಾಡ್ತಾ ಏನ್ ಮಾಡೋದು, ಆ ಬಿಸಿಲಿನ ಬೇಗೆಗೆ ಬಾಯಿ ಹುಡುಕ್ತಾ ಇದ್ರು. ಒಂದು ಲೋಟ ನೀರು ತಗೊಂಡು ಕೊಡ್ತು. ಸರಿ, 5 ನಿಮಿಷ ಮಾತಾಡಿದ್ರು, 10 ನಿಮಿಷ ಮಾತಾಡಿದ್ರು, ಇನ್ನೊಂದು ಲೋಟ ನೀರು ತಗೊಂಡು ಕೊಡುದು. ಇನ್ನೊಂದು 5 ನಿಮಿಷ ಮಾತಾಡಿದ್ರು, ಇನ್ನೊಂದು ಲೋಟ ಕೈ ಹಾಕಿದ ತಕ್ಷಣನೇ ಹಿಂದ್ಗಡೆ ಒಬ್ಬ ಇದ್ದವ್ರು ಹೇಳ, ಅವ್ರದೇ ಭಾಷೆಯಲ್ಲಿ, ಹುಬ್ಳಿ ಭಾಷೆಯಲ್ಲಿ, ರೇ ಸಾಹೇಬ್ರ, ನೀವ್ ಎದಕ್ ಬಂದಿರಿ ನಮ್ಮೂರ್ಗ? ಫಂಕ್ಷನ್ ಆಗಿ ಮಾತಾಡ್ಲಿಕ್ಕೆ ಬಂದಿರಾ ಇಲ್ಲ ನಮ್ಮೂರ್ನಾಗಿರೋ ನೀರು ಕುಡಿಲಿಕ್ಕೆ ಬಂದಿರಾ? ಎದಕ್ ಬಂದಿರಿ? ನೋಡ್ಕೊಂಡು ಕುಡಿಯಲ್ಲ, ನಮ್ಮೂರಿಗೆ ನೀರಿಗೆ ಬಹಳ ಆಸಕ್ತಿ ಇಲ್ಲ, ನಮ್ಮೂರಿಗೆ ನೀರಿಗೆ ಬಹಳ ತಾಪತ್ರೆ ಐತೆ, ನೀವೇನ್ ಬಂದು ಹಿಂಗೆ ಸ್ಟೇಜ್ ಮೇಲೆ ಇದ್ದ 3 ಲೋಟ ನೀರು ಕುಡ್ಬಿಟ್ರಲ್ಲ, ಏನಿನ್ ಕತೆ ಅಂತ ಕಿಂಡಲ್ ಮಾಡ್ಲಿಕ್ಕೆ. ಬೀಚಿ ಏನಂತಾರ ಎದ್ದಿದ್ದು, ಲ ತಮ್ಮ, ನೀವು ಕಾರ್ಯಕ್ರಮ ಕರೀಲಿಕ್ಕೆ ಬಂದಾಗ ನನಗೆ ಕಬರೈತಿ ಅಂದ್ರೆ ಗೊತ್ತೈತಿ ನಿಮ್ಮೂರ್ನಾಗ ನೀರಿಗೆ ಬಹಳ ತ್ರಾಸ ಐತಿ ಅಂತ. ನೀನೇನು ಚಿಂತೆ ಮಾಡಬೇಡ, ನಾನೇ ನಿಮ್ಮೂರು ಸ್ಟೇಜ್ ನಲ್ಲಿ ಕೊಡೋದು ನೀರನ್ನ ನಮ್ಮೂರಿಗೆ ಒತ್ಕೊಂಡು ಹೋಗ್ತೀನ, ನಿಮ್ಮೂರಿಗೆ ಹಬ್ಬಾಗಲೇ ಹೋಗ್ತೀನಿ, ನಾನೇ ನಮ್ಮೂರ್ ತನಕ ತಗೊಂಡು ಹೋಗ್ತೀನ ಈ 3 ಲೋಟ ನೀರ್ನ, ನಿಮ್ಮೂರಿಗೆ ಹಬ್ಬಾಗಲೇ ಬಿಟ್ಬಿಟ್ಟು ಹೋಗ್ತೀನಪ್ಪ ಅಂತೇಳಿ ಹೇಳೋದು. ಇಂಥವ್ರ ಮಾತನ್ನ ಹೆಚ್ಚು ಹೊತ್ತು ಕೇಳೋದು. ಒಂದು ಕಾರ್ಯಕ್ರಮ ಸಫಲ ಆಯಿತು ಅಂತಂದ್ರೆ ವೇದಿಕೆಯಲ್ಲಿರುವ ಪರ್ಸೆಂಟೇಜ್ ಕೇವಲ 30% ಅಷ್ಟೇ. ಇನ್ 70% ಪಾಲ್ ಯಾರಪ್ಪ ಅಂತಂದ್ರೆ ಕುಳಿತು ಕೇಳುವ ಸದಸ್ಯರು. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಸಮಾಧಾನವಾಗಿ ಕೂತು ಆಲಿಸ್ತೀನಿ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಆಸಕ್ತಿ ಇರಬೇಕು. ಅದಕ್ಕೆ ಹಿರಿಯವರು ಹೇಳ್ತಾರೆ, ಬಂಡೆ ಮೇಲೆ ಬೀಜ ಬಿತ್ತಬೇಡ, ಮಾತುಗಳ ಆಸಕ್ತಿ ಇದ್ದವ್ರ ಮುಂದೆ ಹೆಚ್ಚೊತ್ತು ಮಾತಾಡಬೇಡ. ಎರಡೂ ಕೂಡ ಏನದು ವ್ಯರ್ಥ. ಬಂಡೆ ಮೇಲೆ ಬೀಜ ಬಿತ್ತಿದ್ರೆ ಅದನ್ನು ಮೊಳಕೆ ಹೊಡೆಯುತ್ತಾ? ಅಲ್ಲಿ ಹೆಚ್ಚೊತ್ತು ಆಸಕ್ತಿ ಇಲ್ಲದೆ ಎಷ್ಟೊತ್ತು ಮಾತಾಡಿದ್ರು ಆಸಕ್ತಿ ಇದ್ದವ್ರ ಮುಂದೆ ಪ್ರಯೋಜನ ಇಲ್ಲ. ಭಾಷಣ ಮಾಡ್ಕೊಂಡು ಭಾಷಣ ಕೇಳ್ಕೊಂಡು ಬಂದ ಒಬ್ಬ ಬಂದು ಸ್ನೇಹಿತರಿಗೆ ಹೇಳ್ತಾ ಇದ್ದಾನೆ, ಏನಂತ, ಓ ಮರಯ, ಪಕ್ಕದೂರಿಗೆ ಓದಿದ್ದೆ, ಒಬ್ಬ ಭಾಷಣಕಾರನಿಗೆ ಹತ್ತಿದ್ದ, ಹೆಂಗ್ ಮಾತಾಡ್ದ ಅಂತೀಯಾ? ಅಬ್ಬಬ್ಬ, ಸಖತ್ತಾಗಿ ಮಾತಾಡ, ಬಟ್ಟಿ ಮಗ ಎಕ್ಸಲೆಂಟ್ ಆಗಿ ಮಾತಾಡ, ಸೂಪರ್ ಆಗಿ ಮಾತಾಡ. ಸ್ನೇಹಿತರಂತೂ ಆಗಿನ ಅಬ್ಬಬ್ಬ ಅಂತೀಯಾ, ಎಕ್ಸಲೆಂಟ್ ಅಂತೀಯ, ಎಕ್ಸ್ಟ್ರಾರ್ಡಿನರಿ ಅಂತೀಯ, ಏನ್ ಮಾತಾಡ್ದ ಅಂದ್ರೆ ಬೋಳು ಅಂತ. ಅದೇನ್ ಮಾತಾಡಿದ್ದ ಗೊತ್ತಿಲ್ಲಪ್ಪ, ಊಟದಲ್ಲಿ ಮಾತಾಡ. ಆ ಏನು ಅರ್ಥ ಆಗದಲ್ಲೇ ಭಾಷಣ ಕೇಳಿದ್ರೆ ಪ್ರಯೋಜನ. ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಮಾಧಾನವಾಗಿ ನನ್ನ ಮಾತನ್ನು ಆಲಿಸ್ತೀರಿ ಅಂತೇಳಿ ನನ್ನಂತ GS ಶಿವರುದ್ರಪ್ಪನವರು ಒಂದು ಕಡೆ ಒಂದು ಮಾತನ್ನ ಹೇಳಿದ್ದಾರೆ. ನಾನು ಮನೆಯಿಂದ ಕಾಲು ಕಿತ್ತು ಹೊರಗೆ ಬಂದ ತಕ್ಷಣ ನನಗೆ ಎದುರುಭಾಗದಲ್ಲಿ ಒಬ್ಬ ಕ್ರೈಸ್ತ ಕಾಣ್ತಾನೆ, ಒಬ್ಬ ಮುಸಲ್ಮಾನ ಎದುರಾಗ್ತಾನೆ, ಒಬ್ಬ ಹಿಂದೂ ಎದುರಾಗ್ತಾನೆ, ಒಬ್ಬ ಜೈನ ಎದುರಾಗ್ತಾನೆ, ಒಬ್ಬ ಪಾರ್ಸಿ ಎದುರಾಗ್ತಾನೆ, ಒಬ್ಬ ಬುದ್ಧಿಸ್ಟ್ ಎದುರಾಗ್ತಾನೆ. ಆದ್ರೆ ನಾನು ಹುಡುಕ್ತಾ ಇರೋದು ಮನುಷ್ಯನನ್ನ, ಆ ಮನುಷ್ಯ ಮಾತ್ರ ನನಗೆ ಎದುರುಗಡೆ ಸಿಗ್ತಾನೆ ಇಲ್ಲ ಅಂತ ನೊಂದುಕೊಂಡು ಹೇಳ್ತಾನೆ. ನಾನು ಮನೆಯಿಂದ ಹೊರಗೆ ಬಂದಾಗ ಹುಡುಕ್ತಾ ಇರೋದು ಮನುಷ್ಯತ್ವವನ್ನ, ಆದ್ರೆ ಮನುಷ್ಯ ಯಾರು ಸಿಗ್ತಾ ಇಲ್ಲ. ಕೇಳಿದ್ರೆ ನಾನು ಮುಸ್ಲಿಂ ಅಂತಾನೆ, ತಾನು ಹಿಂದೂ ಅಂತಾನೆ, ತಾನು ಕ್ರೈಸ್ತ ಅಂತಾನೆ, ಬೌದ್ಧ ಅಂತಾನೆ, ಸಿಖ್ ಅಂತಾನೆ, ಅವರ ಧರ್ಮದ ಬಗ್ಗೆ ಹೇಳ್ಕೊಂಡು ಗುರುತಿಸ್ಕೊಂತಾನೆ ಹೊರತು ನಾನು ಮನುಷ್ಯತ್ವವನ್ನು ಪ್ರಕಟ ಮಾಡುವಂತವನು ಅಂತಕ್ಕಂಥದ್ದು ನನಗೆ ಕಾಣ್ತಾ ಇಲ್ಲ ಅಂತಕ್ಕಂಥ ಬಹಳ ನೋವಿನಿಂದ ಈ ಮಾತನ್ನ GS ಶಿವರುದ್ರಪ್ಪನವರು ಹೇಳ್ತಾರೆ. ಆಗ ನನ್ನ ಕಣ್ಣಿಗೆ 180 ಜನ ಧರ್ಮವನ್ನ ಮೀರಿದ, ಜಾತಿಯನ್ನ ಮೀರಿದ, ಅಂತಸ್ತನ್ನ ಮೀರಿದ, ಅಧಿಕಾರವನ್ನ ಮೀರಿದಂತಹ ಮನುಷ್ಯರನ್ನ ಒಂದು ಕಡೆ ಒಂದು ಸಂಗ್ರಹವನ್ನ ಮಾಡಿ ಒಂದು ವಾಟ್ಸ್ಆಪ್ ಗ್ರೂಪಿನ ಮೂಲಕ ಇದಕ್ಕೊಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಅಡ್ಮಿನ್ಗಳ ಪಾದಗಳಿಗೆ ನಾನು ನಮಸ್ಕಾರಗಳನ್ನ ಕಳಿಸ್ತೀನಿ.